ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರುಚಿಯಾದ ಶುಚಿಯಾದ ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫುಲ್ ಸಿಂಪಲ್ ಆಗಿರುತ್ತೆ ರೆಸಿಪಿ. ಸೊ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದೆಲ್ಲ: ಅಕ್ಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕ್ಯಾಪ್ಸಿಕಮ್, ಆನಿಯನ್, ಟೊಮ್ಯಾಟೊ, ಸ್ವಲ್ಪ ಸ್ಪೈಸಸ್, ಇಷ್ಟೇ. ವಾಶ್ ಮಾಡಿ ಸೋಪ್ ಮಾಡಿ ಇಟ್ಟಿರ್ತೀನಿ ರೈಸ್ನ ಒಂದು ಹಾಫ್ ಆನ್ ಅವರ್. ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ 3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಂದರೆ ನೀವು ಘೀ ಕೂಡ ಹಾಕ್ಕೋಬೋದು. ಸೊ 3 ಲವಂಗ, 1 ಇಂಚು ಚಕ್ಕೆ, 1 ಏಲಕ್ಕಿ, ಸ್ವಲ್ಪ ಸೋಂಪು, 1 ಚಕ್ರ ಮಗ್ಗು, 1 ಅನಾನಸ್ ಹೂವು, ಹಾಗೆ 1 ಪಲಾವ್ ಎಲೆ. ಈಗ ವಾಶ್ ಮಾಡಿ ಕಟ್ ಮಾಡಿರ್ತಕ್ಕಂಥ ಆನಿಯನ್ನ ಸೇರಿಸ್ಕೊತಾ ಇದ್ದೀನಿ. ಇದು ಕೂಡ ಗೋಲ್ಡನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಡಿದ್ದೀನಿ 1 ಸ್ಪೂನಷ್ಟು. ಈಗ ಕಟ್ ಮಾಡಿರ್ತಕ್ಕಂಥ 3 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನೋಡಿ. ಈಗ ಒಳಗಡೆ ಬೀಜ ಎಲ್ಲ ತೆಗ್ದಿದ್ದೀನಿ ಕ್ಯಾಪ್ಸಿಕಮ್ದು. ಸೊ 3 ಕ್ಯಾಪ್ಸಿಕಮ್ನ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದು ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ನಿಮ್ಮ ಖಾರ ಮತ್ತು ರುಚಿಗನುಸಾರ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನಷ್ಟು ಗರಂ ಮಸಾಲ. ಇಷ್ಟೇ ಫ್ರೆಂಡ್ಸ್, ಫುಲ್ ಸಿಂಪಲ್ ಆಗಿದೆ ರೆಸಿಪಿ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಮಿಸ್ ಮಾಡಿದ್ರೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ. ಬೇಕಂದರೆ ನೈಟ್ ನಾವು ಬಟಾಣಿನ ನೆನೆಸ್ಬಿಟ್ಟು ಕೂಡ ಸೇರಿಸ್ಕೋಬೋದು. ನಾನು ದಿಢೀರಂತ ಟ್ರೈ ಮಾಡ್ತಾ ಇರೋದು, ಸೊ ಹಾಗಾಗಿ ಬಟಾಣಿ ಸೋಪ್ ಮಾಡಲಿಕ್ಕಾಗಲಿಲ್ಲ. ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಈಗ 1 ಕಪ್ಪಷ್ಟು ರೈಸ್ಗೆ 2 ಕಪ್ಪಷ್ಟು ನೀರು, 2 ಗ್ಲಾಸ್ ನೀರನ್ನ ನಾನೀಗ ಸೇರಿಸ್ಕೊತಾ ಇದ್ದೀನಿ. ಯಾವುದೂ ಓವರ್ ಕುಕ್ ಮಾಡಬೇಡ್ರಿ, ಜಸ್ಟ್ ಹಾಗೆ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಕ್ಯಾಪ್ಸಿಕಮ್ ಇಲ್ಲಾಂದರೆ ಕರ್ಗೋಗ್ಬಿಡತ್ತೆ ರೈಸ್ ಬಾತಲ್ಲಿ, ಹಾಗಾಗಿ ಮತ್ತು ಅದು ಕಲರ್ ಕೂಡ ಹಾಳಾಗುತ್ತೆ ಓವರ್ ಕುಕ್ ಮಾಡಿದ್ರೆ ನೋಡಿ. ಈಗ ವಾಟ್ರ್ ಬಾಯ್ಲ್ ಆಗ್ತಾಯಿದೆ. ಸೋಪ್ ಮಾಡಿರ್ತಕ್ಕಂಥ ರೈಸ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ರೈಸೆಲ್ಲ ಅದಕ್ಕೆ ಸೇರಿಸ್ಕೊಂಡು ಅಗೇನ್ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡ್ದಿದೆಯಾ ಅಂತ ಸ್ವಲ್ಪ ಚೆಕ್ ಮಾಡಿಕೊಂಡೆ ನಾನು. ಸೊ ನನಗೆಲ್ಲ ಕರೆಕ್ಟಾಗಿದೆ, ಸಾಕು ಅನಿಸ್ತು. ಈಗ 2 ಟೀ ಸ್ಪೂನಷ್ಟು ಲೆಮನ್ ವಾಟ್ರನ್ನ ಸೇರಿಸ್ಕೊತಾ ಇದ್ದೀನಿ. ಲೆಮನ್ ಜ್ಯೂಸನ್ನ ಮಿಕ್ಸ್ ಮಾಡದೆ ಹಾಕಿ ರೈಸ್ ಉದುರಾಗಿ ಚೆನ್ನಾಗಿ ಬರುತ್ತೆ. ಈಗ ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ ನೋಡಿ. ಇದು ಸ್ಮೆಲ್ ಮಾತ್ರ ಆಸಮ್ ಆಗಿರುತ್ತೆ ಫ್ರೆಂಡ್ಸ್. ಮಿಸ್ ಮಾಡದೆ ರೈಸ್ ಬಾತ್ ಬಿರಿಯಾನಿಯಲ್ಲಿ ಕಸ್ತೂರಿ ಮೇಥಿನ ಬಳಸಿ. ರೈಸ್ ಈಗ 75% ಅಷ್ಟು ಕುಕ್ ಆಗಿದೆ. ಟೇಸ್ಟ್ ಎಲ್ಲ ನೋಡಾಯಿತು ನಾವು. ಅಗೇನ್ ನಿಧಾನಕ್ಕೆ ಒಂದು ಮಿಕ್ಸ್ ಕೊಟ್ಟು ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ರಿಂದ 3 ವಿಷಲ್ ಕೂಗ್ಸಿದ್ರೆ ಸಾಕು ಫ್ರೆಂಡ್ಸ್. ಉದ್ರಾಗಿ ರುಚಿಯಾದ ನಮ್ಮ ಕ್ಯಾಪ್ಸಿಕಮ್ ರೈಸ್ ಬಾತ್ ರೆಡಿ ಆಗುತ್ತೆ ನೋಡಿ. ಈ ರೇಂಜ್ಗೆ ಕುಕ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಮುದ್ದೆ ಮುದ್ದೆ ಆಗಿಬಿಡತ್ತೆ. ಚೆಕ್ ಮಾಡ್ಕೋಬೇಕು ನಾವು, ಒಂದು ಅಗಳನ್ನ ಪ್ರೆಸ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ಕೊಂಡು 3 ವಿಷಲ್ಸ್ ಕೂಗ್ಸಿದ್ದೀನಿ ನಾನು. ಅಗೇನ್ ಪ್ರೆಷರ್ ಎಲ್ಲ ಹೋದ್ಮೇಲೆ ನಿಧಾನಕ್ಕೆ ಓಪನ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಉದ್ರಾಗಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಸೂಪರಾಗಿತ್ತು. ಅದಕ್ಕೆ ನಾನು ನೀವು ಟ್ರೈ ಮಾಡಲಿ ಅಂತೇಳಿ ವಿಡಿಯೋ ಮಾಡಿಕೊಂಡೆ ನೋಡಿ. ತುಂಬಾ ಚೆನ್ನಾಗಿತ್ತು ಆ ಕಲರು, ಟೇಸ್ಟು, ಮತ್ತು ತುಂಬ ಸಿಂಪಲ್. ಇದಾಗಿತ್ತು ನಮ್ಮ ಇವತ್ತಿನ ಕುಕ್ಕಿಂಗ್ ರೆಸಿಪಿ ಕ್ಯಾಪ್ಸಿಕಮ್ ರೈಸ್ ಬಾತ್ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈಗ ಸರ್ವ್ ಮಾಡಿದ್ದೀನಿ. ಸೊ ಜಾಮೂನ್ ಕೂಡ ಮಾಡಿದ್ದೆ, ನೋಡ್ತಾ ಇರ್ಬೋದು ನೋಡಿ. ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.